ಸದನದಲ್ಲಿ ಪಾಕ್ ಜಿಂದಾಬಾದ್ ಎನ್ನುವ ಘೋಷಣೆ ವಿಚಾರ ಭಾರಿ ಜಟಾಪಟಿ. ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ಕಾವೇರಿದ ಚರ್ಚೆ, ವಾಗ್ವಾದ ಜೋರಾಯಿತು. ಇಂತಹ ಘೋಷಣೆಯ ಧ್ವನಿಗಳನ್ನು ಅಡಗಿಸಬೇಕು, ದೀಪಾವಳಿ ಪಟಾಕಿ ರೀತಿ ಗುಂಡು ಹಾರ್ತಿತ್ತು ಅಂತ ಆರಗ ಜ್ಞಾನೇಂದ್ರ ಗುಡುಗಿದ್ದಾರೆ. ನೀವೆಷ್ಟು ದೀಪಾವಳಿಯನ್ನ ಆತಂಕದಿಂದ ಆಚರಿಸಿದ್ರಿ ಹೇಳಿ, ಆರಗ ಜ್ಞಾನೇಂದ್ರಗೆ ಸವಾಲ್ ಹಾಕಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ಆರಗ ಜ್ಞಾನೇಂದ್ರ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ಮಾತಿನ ಚಕಮಕಿ. ಹೋದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ನಾವೇ ನೋಡಿದ್ವಿ, ಎಲ್ಲೆಲ್ಲಿ ದೀಪಾವಳಿಯ ಪಟಾಕಿ ರೀತಿಯಲ್ಲಿ ಈ ದೇಶದಲ್ಲಿ ಬಾಂಬ್ಗಳು ಸಿಡಿತಾ ಇತ್ತು. ಮಾನ್ಯ ಅಧ್ಯಕ್ಷರೇ, ಸ್ವಲ್ಪ ಗೋಪಾಲಕೃಷ್ಣ ಅವರೇ ಪ್ಲೀಸ್ ದಯವಿಟ್ಟು ನೀವು ಸ್ನೇಹಿತರು ಕೂತ್ಕೊಳ್ಳಿ, ದಯವಿಟ್ಟು ನೀವು ಆಮೇಲೆ ಮಾತಾಡಿ. ಸರಿ ರೀ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಗೋಪಾಲಕೃಷ್ಣ ಸರ್, ಈಗ ಇಡೀ ದೇಶದ ಉದ್ದಗಲಕ್ಕೂ ಒಂದು ಕಾಲದಲ್ಲಿ ದೀಪಾವಳಿ ಪಟಾಕಿ ಸಿಡಿದಾಗೆ ಬಾಂಬ್ಗಳು ಸಿಡಿತಾ ಇತ್ತು. ಮನೆಯಿಂದ ಹೊರಗೆ ಹೋದವನು, ಮಾರ್ಕೆಟಿಗೆ ಹೋದವನು ವಾಪಸ್ ಜೀವಂತವಾಗಿ ಬರ್ತಾನೆ ಅನ್ನೋ ಗ್ಯಾರಂಟಿ ಒಂದು ಕಾಲದಲ್ಲಿ ಇರಲಿಲ್ಲ. ಆ ರೀತಿಯ ವಿದೇಶಿ ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಪಾಕಿಸ್ತಾನದ 500 ರೂಪಾಯಿ ಕೂಲಿಗೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಪೊಲೀಸರ ಮೇಲೆ ಬಹಳ ಹಿರಿಯರಿದ್ದೀರಾ. ತಮ್ಮ ಜೀವಮಾನದಲ್ಲಿ ತಾವು ಆತಂಕದಲ್ಲಿ ಆಚರಣೆ ಮಾಡಿದ್ದೀರಾ. ನಾನು ಏನು ಹೇಳ್ತಾ ಇದ್ದೀನಿ ನೀವು ಹೇಳಿ, ಎಷ್ಟು ದೀಪಾವಳಿಯನ್ನ ತಾವು ಆತಂಕದಲ್ಲಿ ಆಚರಣೆ ಮಾಡಿದ್ದೀರಾ ಹೇಳಿ, ತಮ್ಮ ಜೀವಮಾನದಲ್ಲಿ ಹೇಳ್ರಿ. ಇಲ್ಲ ಸ್ವಾಮಿ, ಭಾಷಣ ಇದು. ನೀವು ನಿಮಗೆ ಮನವಿರ್ಬೋದು, ನನಗೆ ಮನವಿಲ್ಲ. ಎಷ್ಟು ನೀವು ಹೇಳಿ, ನಿಮಗೆ ಮನವಿರ್ಬೋದು, ಮನವಿಲ್ಲ. ದಾಖಲೆಗಳಿದ್ದಾವೆ. ದೀಪಾವಳಿ ಈ ದೇಶದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಬಾಂಬ್ಗಳು ಸಿಡಿದಿದ್ದಾವೆ, ಇವೆಲ್ಲಕ್ಕೂ ದಾಖಲೆ ಯಾಕೆ ಸುಮ್ಮನೆ? ಆಚರಣೆ ಮಾಡಿದ್ರೆ ನೀವು ಉತ್ತರ ಕೊಡಿ. ಪಟಾಕಿನ ಸಿಡಿಸಿದ ಹೊರತು ಒಳಗಡೆ ದೀಪ ಅಲ್ಲ. ನೀವು ಹೇಳಿ ಯಾಕೆ ನೋಡ್ರಿ, ನೀವೊಬ್ರು ಕ್ಯಾಬಿನೆಟ್ ಸಚಿವರು ಯಾಕೆ ಮಾತಾಡ್ತೀರಿ? ಎಷ್ಟು ದೀಪಾವಳಿ ನೀವು ಮಾಡಿದ ಟ್ವೀಟ್ ಏನು ಅಂತ ಹೇಳಿ ಈಗಾಗಲೇ ಹೇಳಿದ್ರು. ಹೇಳಿ ಸರ್, ಜನ ಕೂತಿದ್ರಲ್ಲ, ಹೇಳ್ತೀನಿ. ಎಷ್ಟು ದೀಪಾವಳಿ ಆತಂಕದಲ್ಲಿ ತಾವು ಆಚರಣೆ ಮಾಡಿದ್ರ ಹೇಳ್ಬಿಡಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಇಲ್ಲ ಎಸ್, ಈ ಬೆಳವಣಿಗೆ ಕುರಿತು ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನಿನ್ನೆ ನಡೆದಂತಹ ಘಟನೆ, ಪಾಕಿಸ್ತಾನ ಪರದ ಘೋಷಣೆ ಬಹಳ ದೊಡ್ಡದಾದಂತಹ ಚರ್ಚೆಯ ವಸ್ತುವಾಗಿದೆ. ಇವತ್ತಿನ ಸದನ ನಡೆದಂತಹ ಗದ್ದಲ, ಕೋಲಾಹಲದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಏನೇನಾಯ್ತು ಅಂತ? ಪ್ರತಿಮಾ, ನಿನ್ನೆ ಏನು ರಾಜ್ಯಸಭೆಯ ಚುನಾವಣೆ ಮುಗಿದು ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಪಾಕ್ ಪರ ಒಂದು ಘೋಷಣೆಯನ್ನ ಕೂಗಿದ್ರು ಅನ್ನುವಂತಹ ವಿಚಾರ ಇದೀಗ ಕಾವು ಪಡೆದುಕೊಳ್ತಾ ಇದೆ. ಈ ವಿಚಾರ ಇವತ್ತು ಎರಡೂ ಸದನಗಳಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿದೆ. ಅದರಲ್ಲೂ ಪರಿಷತ್ನಲ್ಲಂತೂ ಒಂದು ಹಂತದಲ್ಲಿ ಇದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿಧಾನಸಭೆಯಲ್ಲಿ ಈ ಒಂದು ವಿಚಾರವನ್ನು ವಿಪಕ್ಷಗಳು ಪ್ರಸ್ತಾಪ ಮಾಡೋದು, ಮಾತಿನ ಚಕಮಕಿ ಜೋರಾದಂಥ ಹಿನ್ನೆಲೆಯಲ್ಲಿ ವಿಧಾನಸಭಾ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಲಾಯಿತು. ಅತ್ತ ಪರಿಷತ್ನಲ್ಲೂ ಕೂಡ ಇದೇ ವಿಚಾರ ಆರಂಭ ಆಯಿತು. ಸುಮಾರು ಸದನ ಆರಂಭ ಆಗಿ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯದಲ್ಲಿ ಮಾತಿನ ಚಕಮಕಿ ಜೋರಾದಂಥ ಸಂದರ್ಭದಲ್ಲಿ ಕಲಾಪವನ್ನು 10 ನಿಮಿಷ ಮುಂದೂಡಲಾಯಿತು. ಅದಾದ ನಂತರ ಮತ್ತೆ ಕಲಾಪ ಸೇರಿದಂಥ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ, ಚರ್ಚೆಗೆ ತೆಗೆದುಕೊಳ್ಳೋದಕ್ಕೆ ಬಿಜೆಪಿಯ ಸದಸ್ಯರು ಜೋರು ಗದ್ದಲವನ್ನು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ರವಿಕುಮಾರ್ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಬ್ದುಲ್ ಜಬ್ಬಾರ್ ಅವರು ಎದ್ದು ನಿಂತು ರವಿಕುಮಾರ್ ಬಾಯಿ ಬಿಟ್ಟರೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರೆ, ಆತನ ಬಾಯನ್ನು ಬಂದ್ ಮಾಡಿ ಅನ್ನುವಂಥ ರೀತಿಯಲ್ಲಿ ಏಕವಚನದಲ್ಲಿ ಮಾತಾಡಿಸೋದಕ್ಕೆ, ಏಕವಚನದಲ್ಲಿ ಹರಿಯಾಯೋದಕ್ಕೆ ಶುರು ಮಾಡ್ತಾರೆ. ಇದು ರವಿಕುಮಾರ್ ಅವರನ್ನು ಕೆರಳಿಸುತ್ತೆ. ತಮ್ಮ ಸ್ಥಾನದಿಂದ ಎದ್ದು ಒಂದು ರೀತಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗುತ್ತೆ. ರವಿಕುಮಾರ್ ಅವರ ಬೆಂಬಲಕ್ಕೆ ಬಿಜೆಪಿಯ ಇತರೆ ಸದಸ್ಯರು ಕೂಡ ಬರ್ತಾರೆ. ಎಲ್ಲರೂ ಕೂಡ ಏಕಾಏಕಿ ಸ್ಪೀಕರ್ ಪೀಠದಿಂದ ನುಗ್ಗಿ ಹೋಗೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾರೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಸಭಾಪತಿ ಸ್ಥಾನದಲ್ಲಿ ಕುಳಿತಿದ್ದಂಥ ಬಸವರಾಜ ಹೊರಟ್ಟಿ ಅವರು ಮಾರ್ಷಲ್ಗಳನ್ನು ಒಳಗೆ ಕರೀತಾರೆ, ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಮುಂದಾಗ್ತಾರೆ. ಒಂದು ಹಂತದಲ್ಲಿ ಕಾಂಗ್ರೆಸ್ನ ಸದಸ್ಯರು ಕೂಡ ಮುಂದಾಗ್ತಾರೆ. ಬಿಜೆಪಿಯ ಸದಸ್ಯರು ಮತ್ತು ಕಾಂಗ್ರೆಸ್ನ ಸದಸ್ಯರ ನಡುವೆ ಮಾರ್ಷಲ್ಗಳು ಇರದೇ ಹೋಗಿದ್ದರೆ ಒಂದು ಅನಾಹುತವೇ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಆ ಮಟ್ಟದ ಒಂದು ಮಾತಿನ ಚಕಮಕಿ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗುತ್ತೆ ಅಂತ ಹೇಳ್ಬೋದು. ಈಗ ಸದನ ಆರಂಭ ಆಗಿ ಅರ್ಧ ದಿನ ಕಳೆದರೂ ಕೂಡ
ಈಗಲೂ ಕೂಡ ಇನ್ನೂ ಈ ನಿನ್ನೆ ನಡೆದಂಥ ಈ ಒಂದು ಘಟನೆಯ ಬಗ್ಗೆ ಇದೀಗ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಅಂತ ಹೇಳ್ಬೋದು. ಆಡಳಿತ ಪಕ್ಷದ ಸದಸ್ಯರು ಇದನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು, ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಸರ್ಕಾರ ಇದನ್ನು ಈಗಾಗಲೇ FSL ವರದಿಗೆ ಕಳಿಸಲಾಗಿದೆ. ತಪ್ಪಿತಸ್ಥರು ಯಾರೇ ಇದ್ರೂ ಕ್ರಮ ತೆಗೆದುಕೊಳ್ತೀವಿ, ಆದರೆ ಇದು ನಡೆದೇ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸರ್ಕಾರದ ಈ ಸಮರ್ಥನೆಗೆ ತೃಪ್ತರಾಗದಂಥ ಬಿಜೆಪಿ ಸದಸ್ಯರು ಈಗ ಸದ್ಯಕ್ಕೆ ಮಾತಿನ ಗದ್ದಲ ಏರ್ಪಟ್ಟಿದೆ. ಬಿಜೆಪಿಯ ಸದಸ್ಯರು ಕೂಡ ಇದನ್ನು ಚರ್ಚೆಗೆ ತೆಗೆದುಕೊಳ್ಬೇಕು, ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಎರಡೂ ಸದನಗಳಲ್ಲೂ ಕೂಡ ಇದೀಗ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯದಲ್ಲಿ ಒಂದು ಮಾತಿನ ಚಕಮಕಿ ನಡೀತಾ ಇದೆ ಅಂತ ಹೇಳಬಹುದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.